ಗೆಳೆಯರ ಬಳಗ ಐವರ ನಾಡಿಗೆ ನಿರೀಕ್ಷೆಯ ಕಬಡ್ಡಿ Yes, are you ready? Line, draw, game, on, turn, kabaddi. Yes, ಇದೀಗ ಮಧ್ಯ ಆರಂಭವಾಗಿದೆ ಎಸ್ಡಿಎಂ ಉಜಿರೆಯ ಪ್ರಜ್ವಲ್ ಪಂದ್ಯದ ಆರಂಭಿಕ ಹಂತದಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಕೂಡ ಆಯಿತು. ರೇವತಿ ಆಟಕ್ಕೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದ ರತನ್ ಕೆ ನೀಡಿಕೆದ ಆಟಗಾರ ಡಿಫೆನ್ಸ್ ಭಾಗದಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿ ಮಿಸ್ಟೇಕ್ ತಂದಂತ ಒಬ್ಬ ಶ್ರೇಷ್ಠ ದಾಳಿ. ಗೆಳೆಯರ ಬಳಗ ಐವರ ನಾಡು ಈ ಸುಳ್ಯ ತಾಲೂಕಿನಲ್ಲಿ ಒಂದು ಅದ್ಭುತವಾದಂತಹ ಕಬಡ್ಡಿ ಪಂದ್ಯಾವಳಿಯ ಫೈನಲ್ ಪಂದ್ಯ ಈಗ ಆರಂಭಗೊಂಡಿದೆ. ಅಮ್ಮಿ ಕುಪ್ಪೆಟ್ಟಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಶಶಾಂಕ್ ಮುಲ್ಕಿ ಒಂದು ಅದ್ಭುತವಾದಂತಹ ಹೇ ಪ್ರಭು ಕ್ಯಾ ಹುವಾ ಬೋನಸ್ ಅಂಕದ ಸಿಂಪಡಣೆ ಆಗಿದೆ ಎಸ್ಟಿಎಂ ಉಜಿರೆ ತಂಡಕ್ಕೆ. ಹಾಗೆ ಡಬಲ್ ಎಂಟ್ರಿ ಆಗಿರೋದ್ರಿಂದ ಒಂದು ಟೆಕ್ನಿಕಲ್ ಪಾಯಿಂಟ್ ಕೂಡ ಲಭಿಸ್ತಾ ಇದೆ. ಸಚಿನ್ ಪ್ರತಾಪ್ ಅವರು ಇಲ್ಲಿದ್ರು ಕೂಡ ಇಲ್ಲಿ ವೇದಿಕೆಯ ಮುಂಭಾಗ ಬರಬೇಕು. ಸಚಿನ್ ಪ್ರತಾಪ್ ನಿಮಗಾಗಿ ಬರಬೇಕು. ಎಸ್ 4-1ರಲ್ಲಿ ಉತ್ತಮವಾದಂತಹ ಆರಂಭ ಎಸ್ಡಿಎಂ ಉಜಿರೆ ತಂಡದ ಆಟಗಾರರಿಂದ. ಬಗ್ಗೆಯೂ ಇದು ಫೈನಲ್ ಪಂದ್ಯ. ಎರಡು ತಂಡಗಳ ನಡುವೆ ಚಾಂಪಿಯನ್ ಪಟ್ಟಕ್ಕಾಗಿ ಹಣಾಹಣಿ ಆರಂಭಗೊಂಡಿದೆ. ಪ್ರಜ್ವಲ್ ರತನ್ ಬ್ಯಾಂಕ್ ಆಫ್ ಬರೋಡಾ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಚ್ಚಿದಾನಂದ್ ಅವರಿಂದ ಮಿಸ್ಟೇಕ್. ದಾಳಿಯಲ್ಲಿ ಎಸ್ಡಿಎಂ ಉಜಿರೆಯ ಶಶಾಂಕ್ ಮುಲ್ಕಿ ಏಕಾಂಕಿಯ ಪ್ರದರ್ಶನವಾಗ್ತಾ ಇದೆ ಇಲ್ಲಿ. ನವೀನ್ ಸರ ಆರಾಮಿದ್ದೀರಿ? ಸಾಯಿ ಪ್ರಸಾದ್ ಫಾರ್ ಈಚ್ ಶ್ರೇಷ್ಠ ದಾಳಿಗಾರ, ಆಲ್ ಇಂಡಿಯಾ ಇಂಡಿಯನ್ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ರಿಪ್ಪನ್ಪೇಟೆ ಮೂಲದ ಆಟಗಾರ ಎಂಟಿನೊಂದಿಗೆ ವಾಪಸ್ ಆಗಿದ್ದಾನೆ. ಇದೀಗ ದಾಳಿಯಲ್ಲಿ ರತನ್ ಕೆ ಬ್ಯಾಂಕ್ ಆಫ್ ಬರೋಡಾದ ಶ್ರೇಷ್ಠ ದಾಳಿಗಾರ, ಕರ್ನಾಟಕದ ಸ್ಕಾಟ್ಲೆಂಡ್ ಅಂತಾನೆ ಕರೆಯಲ್ಪಡುವಂತಹ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಮೂಲದ ಆಟಗಾರ. ಭಾರಿ ಸುಲಭ ಬರುತ್ತದೆ. in favor of BOB. 5-4ರಲ್ಲಿ ಪಂದ್ಯ ಇದೆ. ಅಮ್ಮಿ ಕುಪ್ಪೆಟ್ಟಿ ತ್ರಿವಾಲಿ ಡಿಫೆಂಡರ್ಗಳ ನಡುವೆ ಇಲ್ಲಿ ಕುಪ್ಪೆಟ್ಟಿ ಆಟಗಾರ ಬ್ಯಾಂಕ್ ಆಫ್ ಬರೋಡಾ ತಂಡದ ಭರವಸೆಯ ದಾಳಿಗಾರ ಇದ್ದ. ವೇಗದ ಪಾದಚಲನೆಯೊಂದಿಗೆ ಲೆಫ್ಟ್ ಕಾರ್ನರ್ ವಿಭಾಗದ ಆಟಗಾರನ ರನ್ನಿಂಗ್ ಕಾಂಟೆಸ್ಟ್ ಮುಖೇನವಾಗಿ ಔಟ್ ಮಾಡ್ತಾ ಇದ್ದಾರೆ. 6-4ರಲ್ಲಿ ಪಂದ್ಯ. ಪ್ರಜ್ವಲ್ ದಾಳಿಯಲ್ಲಿ
STM ಹುಚ್ಚೇರಿ ತಂಡದ ಮತ್ತೋರ್ವ ಯುವ ಪ್ರತಿಭೆ, ಹಲವಾರು ರಾಷ್ಟ್ರೀಯ ಪಂದ್ಯವನ್ನಾಡಿದಂತಹ ಪ್ರತಿಭೆ. ಓಹೋ, ಇಲ್ಲಿ ಅವಳಿ ಅಂಕದ ಬೇಟೆಯನ್ನು ಮಾಡ್ತಾ ಇದ್ದಾನೆ ಪ್ರಜ್ವಲ್. ಆಶ್ಚರ್ಯಾಗ್ತಾ ಇದ್ದಾರೆ STM ಹುಚ್ಚೇರಿ ತಂಡಕ್ಕೆ. ಮಲ್ಟಿಪಲ್ ರೈಟ್ ಅಂಕಗಳೊಂದಿಗೆ ಇಲ್ಲಿ ಮರಳಿ ಗುಡಿಗೆ ಸೇರಿಕೊಳ್ತಾ ಇದ್ದಾರೆ ಪ್ರಜ್ವಲ್ ಅವರು. ಓಹೋ, ಶಶಾಂಕ್ ಬೆಲ್ಕಿ ಹಾಗೂ ಚಿದಾನಂದರ ಒಂದು ಸಾಯಿ ಪ್ರಸಾದ್. ಮಂಗಳೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ್ದ ಆಟಗಾರ 5 ಆಟಗಾರ ನೋಡಿದ ಸಂದರ್ಭ ಗ್ಯಾಪ್ ಹಿಡಿದಿದ್ರು. ಪ್ರಜ್ವಲ ಲೆಫ್ಟ್ ರೈಟ್ ಕಾರ್ನರ್ ಭಾಗದಲ್ಲಿ ಲೆಫ್ಟ್ ರೈಟ್ ವಾಪಸ್ ಆಗಿದ್ದಾರೆ. 8 ಈಚ ದಾಳಿಯಲ್ಲಿ ಸಾಯಿ ಪ್ರಸಾದ್ ಶಟ್ಪಟ್ಟು ಕೆಲವಾಗಿದ್ದ ಸಂದರ್ಭ. ಚಿದಾನಂದ ಉತ್ತರ ಕರ್ನಾಟಕದ ಬಾಗಲಕೋಟೆ ಮೂಲದ ಆಟಗಾರರಿಂದ ಶಶಾಂಕ್ ಮುಲ್ಕಿ ಮಾಡು ಇಲ್ಲವೇ ಮಡಿ. ಸೂಪರ್ ಟ್ಯಾಕಲ್ ಅವರಾಗಿದೆ ಶಶಾಂಕ್ ಹಾಗೂ ಪ್ರಜ್ವಲ್ ನಡುವೆ. 2 ಆಟಗಾರರ ನಡುವೆ ಶಶಾಂಕ್ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ. ನೇರವಾಗಿ ಬೋನಸ್ ಅಂಕ ಬರ್ತಾ ಇದೆ. ಮತ್ತೆ ಮುನ್ನಡೆಯನ್ನು ಕತ್ತರಿಸಿಕೊಳ್ತಾ ಇದ್ದಾರೆ STM ಹುಚ್ಚೇರಿ ತಂಡ. 12-9 ಪಂದ್ಯ. ಸೂಪರ್ ಟ್ಯಾಕಲ್ ಆದಾಗಿರುವ ಸಂದರ್ಭ. ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್. ಬೇಡವಾದಂತ ಒಂದು ಟ್ಯಾಕಲ್ಗೆ ಮುಂದಾದ್ರು ಶಶಾಂಕ್ ಹಾಗೂ ಪ್ರಜ್ವಲ. 12-11 ಪಂದ್ಯ STM ಹುಚ್ಚೇರಿ ತಂಡದ ಪರವಾಗಿ. 12-11 ಇನ್ ಫೇವರ್ ಆಫ್ STM ಹುಚ್ಚೇರಿ ತಂಡದ ಯಶವಂತ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಚಿನ್ ಅದ್ಭುತವಾದಂತಹ ಡೈವಿಂಗ್ ಆಂಕಲ್ ಹೋಲ್ಡ್. 1+2 3 ಪಾಯಿಂಟ್ ಬ್ಯಾಂಕ್ ಆಫ್ ಬರೋಡಾ. ಅದೇ ರೀತಿ ದಾಳಿಗಾರನಿಗೆ ಒಂದು ಬೋನಸ್. ಪ್ರೇಕ್ಷಕರ ಸಮಯ ತಡರಾತ್ರಿ 1:05. ನಾಳೆ ಶಾಲೆಗೆ ರಜೆ ಇಲ್ಲ. ಸಾಕಷ್ಟು ವೇಗದ ದಾಳಿಯಲ್ಲಿ ಯಶವಂತ್. ತುಮಕೂರು ಎಕ್ಸ್ಪ್ರೆಸ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಆಯಿತು. ರೋಲ್ ಆದ್ರು ಅದ್ಭುತವಾದಂತಹ ಎಸ್ಕೇಪ್. 14 ಈಚ 14 ಸಮಬಲ. 14 ಅಮ್ಮಿ ಕುಪ್ಪೆಟ್ಟಿ ಅಂಕವನ್ನು ಪಡೆಯಲೇಬೇಕಾದಂತಹ ಒತ್ತಡ ಇದೆ ದಾಳಿಗಾರನಿಗೆ. ಜೂನಿಯರ್ ರಾಷ್ಟ್ರೀಯ ತಾರ ದೇಶ ವಿದೇಶಿ ಆಟಗಾರ ಅಮ್ಮಿ ಕುಪ್ಪೆಟ್ಟಿ. 15-14 1 ಅಂಕದ ಮುನ್ನಡೆಯಲ್ಲಿ. ಟ್ಯಾಕಲ್ ಪ್ರಯತ್ನ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಸಚಿನ್ ಹಾಗೂ ರತನ್ ಕೆ ಅವರಿಂದ ಒಂದು ಡಿಫೆನ್ಸ್ ವಿಭಾಗ. ಡಿಫೆನ್ಸ್ ವಿಭಾಗಕ್ಕೆ ಅಂಕವನ್ನು ಪಡೆಯುವುದಕ್ಕೆ ಅವಕಾಶ ಮಾಡಿಕೊಳ್ತಾ ಇಲ್ಲ ಇಲ್ಲಿ ರೈಟರ್ ರಥನ್ ಅವರು. ಇದೀಗ ಯಶವಂತ ದಾಳಿಯಲ್ಲಿ ತುಮಕೂರಿನ ಪ್ರತಿಭೆ ಜೆರ್ಸಿ ನಂಬರ್ 3 ಆಟಗಾರ. ಇಲ್ಲಿ ಬೋನಸ್ ಕದಿಯ ಪ್ರಯತ್ನ ಆದರೆ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಅದ್ಭುತ ಟ್ಯಾಕಲ್ ಬರ್ತಾ ಇದ್ದಾರೆ. ಸಿಂಗಲ್ ಅಂಕಲ್ ಹೋಲ್ಡ್ ಮುಖೇನವಾಗಿ ಸಚಿನ್ ಅವರ ಮುಖೇನ ಇಲ್ಲಿ ಬಂಧನವಾಗುತ್ತಾ ಇದ್ದಾರೆ. ರೈಟರ್ ಔಟ್ ಆಗ್ತಾ ಇದ್ದಾರೆ ಯಶವಂತ್ ಅವರು. ವೀಕ್ಷಣೀಯತ ಮುಖವನ್ನು ಮಾಡ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡ ತಂಡದ ಅಮ್ಮಿ ಕುಪ್ಪೆಟ್ಟಿ. 4 ಆಟಗಾರರ ನಡುವೆ ವಿಶಿಷ್ಟ ರೀತಿಯ ದಾಳಿಯ ಶೈಲಿಯೊಂದಿಗೆ ಅಂಕವನ್ನು ಪಡೆಯುವಂತ ಪ್ರಯತ್ನ. 1 ಬಲವಾದಂತಹ ಮನವೇ ಇತ್ತು.
18-15 18-15 in favor of Bank of Baroda. ಮತ್ತೆ ದಾಳಿಯಲ್ಲಿ ಕಡಬದ ಹೆಮ್ಮೆಯ ಆಟಗಾರ ಅಫ್ರೀದ್ ಕಡಬ, ಆಲ್ ಇಂಡಿಯಾ ಎಂಟ್ರಿ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ರಂಭಿತ ಆಟದ ಮೂಲಕ ಗಮನವನ್ನು ಸೆಳೆದಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ ಹೋಗುವ ಶ್ರೇಷ್ಠ ಡಿಫೆಂಡರ್ ಇಲ್ಲಿ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದು ಎಷ್ಟು ಬಡಕಲು ಆಗಿದೆ. ಎಸ್ಡಿಎಂ ಉಜ್ರೆ ಅಂಕಣದಲ್ಲಿ 3 ಆಟಗಾರರು ಇರುವ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜೀವನ್ ಚಿಕ್ಕಮಗಳೂರು, ರೈಟ್ ಕಾರ್ನರ್ ಭಾಗದಲ್ಲಿ ಅಫ್ರೀದ್ ಕಡಬ. ದಾಳಿಯಲ್ಲಿ ರಥ ಓಹೋ ಉತ್ತಮವಾದಂತಹ 16-15 ಕ್ಷಮಿಸಿ 19-15 ಪಂದ್ಯ. ನಮ್ಮ ಗೆಳೆಯರ ಬೆಳಗ ಐವರ ನಾಡಿನ ಸರ್ವ ಸದಸ್ಯರ ಒಂದು ಅದ್ಭುತವಾದಂತಹ ಸಂಘಟನೆಯಲ್ಲಿ ಈ ಒಂದು ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಇನ್ನೇನು ವಿದ್ಯಾರ್ಥದ ಪಂದ್ಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಫ್ರೀದ್ ಕಡಬ ಎಸ್ಡಿಎಂ ಉಜ್ರೆಯ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ, ಲೆಫ್ಟ್ ರೈಡರ್. ಸಾಕಷ್ಟು ಒಳಗೆ ವಿದ್ಯಾರ್ಥಿಯಾಗಿ ಪ್ರಯತ್ನ. ಖಂಡಿತವಾಗಿ ಮತ್ತೆ 20-18 ಪಂದ್ಯ ಕೇವಲ ಬ್ಯಾಂಕ್ ಆಫ್ ಬರೋಡಾ ತಂಡದ ಪರವಾಗಿ 20-18 2 ಅಂಕದ ಮುನ್ನಡೆ ಕಲ್ಪಿಸಿಕೊಳ್ತಾ ಇದೆ. ಫೈನಲ್ ಪಂದ್ಯದ ನೇರ ಪ್ರಸಾರವನ್ನು ಸುಮಾರು 1200 ಮಂದಿ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಸುದ್ದಿ ಚಾನೆಲ್ ಮುಖೇನವಾಗಿ. ಈ ಒಂದು ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ನಾಯಕರಾಗಿದ್ದಂತಹ ಶ್ರೀಯುತ ಉದಯ್ ಕುಮಾರ್ ಅವರು. ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಉದಯ್ ಸರ್ ಅವರು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬನ್ನಿ. ಸಾಕಷ್ಟು ಪ್ರಯತ್ನ ಇತ್ತು, ಆದ್ರೆ ಬಂಧುಗಳೇ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ಕ್ಯಾಪ್ಟನ್ ಆಗಿದ್ರು 1994ರಲ್ಲಿ. ಸರ್ ನಾವು ಅವಾಗ ಇನ್ನೂ ಹುಟ್ಟೇ ಇರಲಿಲ್ಲ. ಅವರು ಕಬಡ್ಡಿಯಲ್ಲಿ ಅದ್ಭುತವಾದಂತಹ ಸಾಧನೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ಕ್ರೀಡಾ ಸಾಧಕರಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಾವು ಅವರ ಕೋಚ್ ಆಗಿದ್ದವರು. ಖಂಡಿತವಾಗ್ಲು ಮಾಧವ್ ಸರ್ ಅವರು ಅವರ ಮುಖ್ಯ ತರಬೇತುದಾರರಾಗಿ ಅವರ ಒಂದು ಗರಡಿಯಲ್ಲಿ ಬೆಳೆದಿರುವಂತಹ ಅನೇಕ ವಿದ್ಯಾರ್ಥಿಗಳು ನಿಮ್ಮ ಒಂದು ಗರಡಿಯಲ್ಲಿ ಬೆಳೆದಿದ್ದಾರೆ. ಶ್ರೀಯುತ ಮಾಧವ್ ಸರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅಮ್ಮಿ ವಿಭಾಗದಲ್ಲಿ ಮಿಸ್ಟೇಕ್. ಪ್ರೇಕ್ಷಕರಿಗೆ 26-18 ಪಂದ್ಯ 8 ಅಂಕದ ಮುನ್ನಡೆಯಲ್ಲಿ ಅದ್ಭುತ ಚಂಪಿರು ಹನುಮಾನ್ ಚಂಪ್ ಬೋನಸ್ ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ರತನ್ ಅವರು. ಕಲ್ಪತರುನಾಟಿನ ಪ್ರತಿಭೆ ಮಾಧವ್ ಸರ್ ಅವರು ಮೈಕದಲ್ಲಿ ಕರೆಯುವ ಸಂದರ್ಭ ಅಂದ್ಕೊಂಡೆ ಅವರಿಗೆ ಯಾವುದೋ ಒಂದು ಸಂಬಂಧ ಇದೆ, ಅದಕ್ಕೋಸ್ಕರ ಅವರು ನೇರವಾಗಿ ಕರೆದಿದ್ದಾರೆ ಅಂತ. ಖಂಡಿತ ಆಮೇಲೆ ಗೊತ್ತಾಯ್ತು ನೀವು ಅವರ ತರಬೇತುದಾರರು ಅಂತ ಹೇಳಿ. ಹಾಗೆ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ಧಿ ಕಬಡ್ಡಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ಶ್ರೀಯುತ ಶಿವರಾಮ್ ಸರ್ ಅವರ ಯಾದಿಯಲ್ಲಿ ಎಲ್ಲ ನಮ್ಮ ತೀರ್ಪುಗಾರರು ಈ ಒಂದು 2 ದಿನದಿಂದ ಬಹಳ ಅದ್ಭುತವಾಗಿ ನಮ್ಮ ಕಾರ್ಯವೈಖರಿಯೊಂದಿಗೆ
ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕರಿಸಿದ್ದಾರೆ. ಗೆಳೆಯರ ಬೆಳಗ ಐವರ ನಾಡು ಆಯೋಜಿಸಿದಂತಹ ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿಯ ನಮ್ಮ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ SN ಮನ್ಮಥ ಸರ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. ಅದ್ಭುತವಾದಂತಹ ಒಂದು ಸಂಘಟನೆಯೊಂದಿಗೆ ಗೆಳೆಯರ ಬೆಳಗ ಐವರ ನಾಡಿನ ಎಲ್ಲ ಸದಸ್ಯರು ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಶ್ರೀಯುತ SN ಮನ್ಮಥ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಗುರುವರ SN ಮನ್ಮಥ ಅವರು ಕೇವಲ ಸಂಘಟಕ ಮಾತ್ರ ಅಲ್ಲ, ಓರ್ವ ಕಬಡ್ಡಿಯ ಆಟಗಾರರು ಕೂಡ ಹೌದು. ಹಲವಾರು ತನ್ನ ಕಾಲೇಜು ಜೀವನದಲ್ಲಿ ಹಲವಾರು ಪಂದ್ಯವನ್ನು ಆಡಿದಂತಹ ಅನುಭವ SN ಮನ್ಮಥ ಅವರಿಗಿದೆ. ಸುಖೇಶಣ್ಣ, ನಾನು ನಿನ್ನ ಅಭಿಮಾನಿಯಣ್ಣ. ಐವರ ನಾಡಿನ ಸಚಿನ್ ಪ್ರತಾಪ್ ಅವರ ಎಲ್ಲಿದ್ರು ಒಬ್ಬ ಅಕ್ಕಡದ ಬಳಿ ಆಗಮಿಸುವಂತಹ ಸೂಚನೆ ನೀಡುತ್ತಾ ಇದ್ದಾರೆ. 30-24 6 ಅಂಕದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡ. ದಾಳಿ ವಿಭಾಗದಲ್ಲಿ ಪ್ರಜ್ವಲ್ ಲೆಫ್ಟ್ ರೈಡರ್. ತಂಡದ ನಾಯಕರೇ, ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 4 minutes ಬಾಕಿ है. ಶಶಾಂಕ್ ಮಲ್ಕಿ 30-24 ಬ್ಯಾಂಕ್ ಆಫ್ ಬರೋಡ ತಂಡ 6 ಅಂಕದ ಮುನ್ನಡೆಯಲ್ಲಿದೆ. ಸ್ಟ್ರಗಲ್ ಆಗಿದೆ. 30-26 ಯಶ್ವಂತ್. Go team captain, last 3 minutes to go. Mohammad Nishan, right corner ಭಾಗದಿಂದ ಡಬಲ್ ಅಂಕಲ್ ಹೋಗಿ ಥರ್ಡ್ ರೈಡ್ 2 ಆಟ. ಏನಾಗಿದೆ? ಕಣ್ಣು ಮುಚ್ಚಿ ಬಿಡುವುದರಲ್ಲಿ ರತನ್ ದಾಳಿಯಲ್ಲಿ ಆಗ್ನೇಯ ಪರೀಕ್ಷೆಯನ್ನ ಗೆದ್ದು ಮರಳಿಗುಡಿಗೆ ಸೇರಿಕೊಳ್ತಾ ಇದ್ದಾರೆ. ಇಲ್ಲಿ ರತನ್ ಅವರು ಬ್ಯಾಂಕ್ ಆಫ್ ಬರೋಡ ತಂಡ ಮತ್ತೆ ಮುನ್ನಡೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಸಂದರ್ಭದಲ್ಲಿ 32-26 ಬ್ಯಾಂಕ್ ಆಫ್ ಬರೋಡ. ದಾಳಿಯಲ್ಲಿ ಶಶಾಂಕ್ ಮಲ್ಕಿ, ಸಾಯಿ ಪ್ರಸಾದ್. ಎರಡು ತಂಡದ ಲೊಕೇಶನ್ ವೇಟ್ ಮಾಡಿ 2 ನಿಮಿಷದಿಂದಲೇ ಲೊಕೇಶನ್. ಕ್ರೀಡಾ ಪ್ರೋತ್ಸಾಹಕರಿಗೆ, ಕ್ರೀಡಾ ಪ್ರೇಮಿಗಳಿಗೆ ಮತ್ತೊಮ್ಮೆ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆಯಿಂದ ನಮ್ಮೊಂದಿಗೆ ನೇರ ಪ್ರಸಾರದ ಕ್ಯಾಮರಾಮನ್ ಆಗಿ ಸಹಕರಿಸಿದವರು ಶ್ರೀಯುತ ಯತೀಶ್ ಮತ್ತು ಶ್ರೀಯುತ ಶ್ರೀಜಿತ್ ಸಂಪಾಜೆ. ನಿಮ್ಮನ್ನ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಟೆಕ್ನಿಕಲ್ ವಿಭಾಗವನ್ನು ಸಹಕರಿಸಿದ ಶ್ರೀಯುತ ಶ್ರೀರಾಮ ಅಡ್ಕಾರು ನಿಮ್ಮನ್ನು ಕೂಡ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ನಿಮ್ಮ ಮೂವರ ಶ್ರಮದ ಫಲವಾಗಿ ಲಾಸ್ಟ್ 4 minutes, ಕೊನೆಯ 1 ನಿಮಿಷ ಮಾತ್ರ ಬಾಕಿ ಇರುವಂತೆ ಪಂದ್ಯ. ನಿಮ್ಮ ಮೂವರ ಶ್ರಮದ ಫಲವಾಗಿ ಸುದ್ದಿವಾಹಿನಿಯಲ್ಲಿ ನೇರ ಪ್ರಸಾರವನ್ನ, ಈ ಒಂದು ಪಂದ್ಯಾಟದ ನೇರ ಪ್ರಸಾರ ಮಾಡೋದಕ್ಕೆ ಅವಕಾಶವನ್ನು ಸಿಕ್ಕಿದೆ. ಖಂಡಿತವಾಗಿ ನಿಮಗೆ ಸಂಸ್ಥೆಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀಯುತ ಯತೀಶ್, ಶ್ರೀನಾಥ್ ಮತ್ತು ಶ್ರೀಜಿತ್ ಮತ್ತು ಶ್ರೀಯುತ ಶ್ರೀರಾಮ ಅಡ್ಕಾರ್ ಅವರಿಗೆ. ಬ್ಯಾಂಕ್ ಆಫ್ ಬರೋಡದ ಅಮ್ಮಿಕುಪೇಟೆ. ಥ್ಯಾಂಕ್ ಯು ಸೋ ಮಚ್. ಐವರನಾಡು ಅತ್ಯಂತ ಯಶಸ್ವಿನ ಪಂದ್ಯವನ್ನು ಮುಗಿಸಿಕೊಳ್ತಾ ಇದ್ದಾರೆ. ಅವಕಾಶವನ್ನು ಮಾಡಿಕೊಂಡಂತಹ ಗೆಳೆಯರ ಬಳಗ ಐವರನಾಡು ಆತ್ಮೀಯ ಗೆಳೆಯ ಸಹೋದರ ಸಹಪಾಠಿ ಮಿತ್ರ ನವೀನ್ ಮಾರ್ಚಿಕೊಂಡು ನಿಮಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಡೆಸ್ತಾ ಇದ್ದಾರೆ. ಪ್ರಮೋದ್, ಸಾತ್ವಿಕ್ ಮತ್ತು ಶ್ರೀಯುತ SN ಮನ್ಮಥ ಸರ್ ತಮಗೆ ಕೂಡ ನನ್ನ ವೈಯಕ್ತಿಕ ನಡೆಯನ್ನು ಅರ್ಪಿಸ್ತಾ ಇದ್ದೀನಿ.